ಏನೋ ಇವತ್ತು ಕಾವೇರಿ ಇಶ್ಯೂ ಆಗಿ ಕರ್ನಾಟಕದ ನೀರನ್ನು ತಮಿಳುನಾಡು ಕೊಡಬೇಕಂತ ಹೇಳಿ ಇಶ್ಯೂ ಬಂದಿದೆ. ಈ ಇಶ್ಯೂಲ್ಲಿ ನಾವು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ, ಚೆನ್ನಮ್ಮ ವೃತ್ತದಲ್ಲಿ ನಾವು ಪ್ರತಿಭಟನೆಯಲ್ಲಿ ಇದ್ದೇವೆ. ಪ್ರತಿಭಟನೆ ಮಾಡ್ಲಿಕ್ಕೆ ಏನ್ ಕಾರಣ, ಏನೇನ್ ಚಾಲು ಅದಾವೆ, ಏನೇನ್ ಚಾಲು ಇಲ್ಲ? ಸರ್, ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಸಾಂಕೇತಿಕವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಇವತ್ತು ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಮತ್ತು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದ ನೇತೃತ್ವದಲ್ಲಿ ಇವತ್ತು ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾಗಿ ಗುಲಾಬಿ ಹೂವನ್ನು ಕೊಡುವುದರ ಮುಖಾಂತರ ಇವತ್ತು ನಾವು ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಇವತ್ತು ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಮಾನ್ಯ ವಾಟ್ನಾಳ್ ನಾಗರಾಜ್ ಸಾಹೇಬರಿಗೆ ಒಂದು ವಿಷಯವನ್ನು ಕೇಳ್ತೀನಿ. ವಾಟ್ನಾಳ್ ನಾಗರಾಜ್ ಸಾಹೇಬರು ಕನ್ನಡ ಪರ ಹೋರಾಟಗಾರರು, ಹಿರಿಯರು ಮತ್ತು ಅನೇಕ ಹೋರಾಟಗಳನ್ನು, ಪ್ರತಿಭಟನೆಗಳನ್ನು, ಅನೇಕ ಬಂದ್ ಕರೆಯನ್ನು ನೀಡಿದಂತವರು. ಅವ್ರ ಮೇಲೆ ನಮಗೆ ಅಪಾರವಾದ ಗೌರವ, ನಂಬಿಕೆ, ವಿಶ್ವಾಸ ಇದೆ. ನಾನು ದಯವಿಟ್ಟು ವಾಟ್ನಾಳ್ ನಾಗರಾಜ್ ಸರ್ ಅವರಿಗೆ ಬೆಂಗಳೂರು ಮಾದರಿಯಲ್ಲಿ ಕುತ್ಕೊಂಡು ನೀವೇನಾದ್ರೂ ಬಂದ್ ಅಂತ ಕರೆ ನೀಡಿದ್ರೆ, ಇವತ್ತು ಕಾವೇರಿ ವಿಷಯವನ್ನ ಇಟ್ಟುಕೊಂಡು ಮಾತ್ರ ನೀವು ಬಂದ್ ಮಾಡ್ತಾ ಇದ್ದೀರೋ, ಏನು ಕೃಷ್ಣಾ ಮೇಲ್ದಂಡೆ ಸೇತುವೆ ಯೋಜನೆಯನ್ನು ಇಟ್ಕೊಂಡು ಬಂದ್ ಮಾಡ್ತಾ ಇದ್ದೀರೋ, ಕಳಸಾ ಬಂಡೂರಿ ಮಹದಾಯಿ ಹೋರಾಟ ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದೀರೋ, ಮೇಕೆದಾಟು ಯೋಜನೆ ಇಟ್ಕೊಂಡು ಏನು ಹೋರಾಡ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ ನಮಗೆ. ನಿಮಗೆ ನಾನು ವಾಟ್ನಾಳ್ ನಾಗರಾಜ್ ಸಾಹೇಬರಿಗೆ ಇನ್ನೇನಾದ್ರೂ ನೀವು ಇವತ್ತಂತೂ ಸಕ್ಸಸ್ ಆಗ್ಲಿಲ್ಲ. ಹಾಗಾಗಿ ನಾನು ಮುಂದೆ ಬರುವಂತ ದಿನಗಳಲ್ಲಿ ನಾವು ಕೂಡ ರೈತರ ಮಕ್ಕಳೇ, ನಾವೇನ್ ಪ್ರೈಮ್ ಮಿನಿಸ್ಟರ್ ಮಕ್ಕಳಲ್ಲ, ನಾವು ಕೂಡ ರೈತರ ಮಕ್ಕಳೇ. ರೈತರು ಈ ದೇಶದ ಆಸ್ತಿ, ರೈತರು ಈ ದೇಶದ ಬೆನ್ನೆಲುಬು ಇದ್ದಾಗೆ ನಾವು ಕೂಡ ರೈತರ ಮಕ್ಕಳು ಎಲ್ಲರೂ. ಹಾಗಾಗಿ ಇವತ್ತು ರೈತರಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು. ಮುಗ್ಧ ರೈತರನ್ನ ಇವತ್ತು ವಾಟ್ನಾಳ್ ನಾಗರಾಜ್ ಸಾಹೇಬ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ವಾಟ್ನಾಳ್ ನಾಗರಾಜ್ ಸಾಹೇಬರಿಗೆ ಮುಂದೆ ಬರುವಂತ ದಿನಗಳಲ್ಲಿ ಹಂಗೇನಾದ್ರು ನೀವು ಹೋರಾಟ ಮಾಡುವುದೇ ಖಚಿತ ಆದರೆ ಮೊದಲು ಎಲ್ಲಾ ತಾಲೂಕು, ಜಿಲ್ಲಾ, ಗ್ರಾಮ ಮಟ್ಟದಲ್ಲಿ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳನ್ನ, ಅಧ್ಯಕ್ಷರನ್ನ ಕರ್ಕೊಂಡು ಸಭೆ ನಡೆಸಬೇಕು. ಎಲ್ಲಾ ಸಂಘಟನೆಗಳ ಜೊತೆ ಚರ್ಚೆ ಮಾಡಬೇಕು. ಬಂದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತದನಂತರ ಕರ್ನಾಟಕ ಬಂದ್ ಬೆಂಬಲ ಎಲ್ಲ ಸಂಘಟನೆಗಳು ಹೇಳ್ತಾರೆ. ಇವತ್ತು ಮಕ್ಕಳ ಭವಿಷ್ಯ ಎಕ್ಸಾಮ್ ಇದೆ, ಇವದನ್ನು ಬಂದ್ ಮಾಡಿಬಿಟ್ರೆ ನಾವು ಅವರ ಮುಂದಿನ ಜೀವನ ಭವಿಷ್ಯ ಯಾವ ರೀತಿ ಆಗುತ್ತೆ? ಹಾಗಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಇವತ್ತು ಮಾನ್ಯ ನಾವು ನಮ್ಮ ಸರ್ಕಾರಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂತೀನಿ. ರೈತರಿಗೇನಾಗುವಂತ ಯೋಜನೆಗಳನ್ನ ಆದಷ್ಟು ಬೇಗ ಜಾರಿಗೆ ನೀಡಬೇಕಂತ ನಾ ಇವತ್ತೊಂದು ಹುಬ್ಬಳ್ಳಿಯಿಂದ ಚೆನ್ನಮ್ಮ ಸರ್ಕಲ್ ಇಂದ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.